ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಸೌಮ್ಯ ಅವ್ರು ಅವತ್ತೇನಾದರೂ ತಿಂದಿದ್ರು ಅಂದರೆ ಸಲಾಡ್, ನೀವು ಕೊಟ್ಟ ಸಲಾಡ್. ಏನು ಹೇಳ್ತಾ ಇದ್ದೀರಾ ನೀವು? ಸೌಮ್ಯನ ಕೊಲೆ ಮಾಡಿದ್ದು ನೀವೇ ಅಂತ ಹೇಳ್ತಾ ಇದ್ದೀನಿ. ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಆದರೆ ಈ ಮೂವರಲ್ಲಿ ಸೌಮ್ಯನ ಕೊಲ್ಲ ಮೋಟಿವ್ ಯಾರಿಗಿತ್ತು ಅಂತ ಗೊತ್ತಾಗ್ತಿಲ್ಲ. ಇನ್ನು ಉಳಿದಿರೋರು ಸೌಮ್ಯ ಗಂಡ ಸಂತೋಷ್. ಪಾರ್ಥೇನಿಯಂ ಮತ್ತು ಹೆಮ್ಲಾಕ್ ಸಸಿ ಒಂದೇ ಥರ ಇರುತ್ತಲ್ವಾ? ಹೆಮ್ಲಾಕ್ ಆ ಥರ ಒಂದು ಸಸಿ ಇದೆಯಾ? ಒಂದು ಆರೋಗ್ಯ ಕಾಪಾಡೋ ಔಷಧಿಯಾಗಿ, ಇನ್ನೊಂದು ಜೀವ ತೆಗೆಯೋ ವಿಷವಾಗಿ. ಈ ಸ್ಟೆರಾಯ್ಡ್ಸಲ್ಲಿ ಹೆಮ್ಲಾಕ್ ಅನ್ನೋದು ಆಸಿಡ್ ಥರ ಬಳಕೆ ಆಗುತ್ತೆ. ಮೇಘನ ಅವ್ರನ್ನ ಮೀಟ್ ಮಾಡಬೇಕು. Never ever did I think I'd fall in love. I'm wacky, oh yeah. Now you made me crazy, oh. ಆ ಡ್ರಾಮಾದಲ್ಲಿ ಯಾರೋ ಒಬ್ಬ ಹೀರೋ ಕ್ಯಾರೆಕ್ಟರ್ ಮಾಡೋನು ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಿದ್ಲು. ಆ ಹುಡುಗನ ಹೆಸರು ವಿನಾಯಕ್. ಪ್ರತಿಭಾ ಎಲ್ಲೋದ್ಲು? ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು, ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ ಎಲ್ಲಿ ಅಂದರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ನನಗ ನೀವಂದ್ರೆ ಬಹಳ ಪ್ರೀತಿ. ಪ್ರೀತಿ ನೀನ ಇಟ್ಕೊಳ ಬದುಕಿರ್ಬಾರ್ದು. ಆದ್ರೆ ನೀವ್ ಬಚಾವಾಗಕ್ಕೆ ಎಲ್ರೂ ಮುಂದೆ ಅಳ್ಳೋ ತರ ನಾಟಕ ಮಾಡಿದ್ರಿ. ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಓಡ್ ಹೋದ್ರಿ. ಈ ಕೊಲೆ ನಾನೇ ಮಾಡಿದ್ರದು ಅಂತ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಸತ್ತೇ ಹೋಗ್ತಾರೆ ಅಂತ ಎಮೋಷನಲ್ ಬ್ಲ್ಯಾಕ್ ಮೇಲೂ ಮಾಡಿದ್ರಿ. ಆದ್ರೆ ಈಗ ನಿಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನೇನು ತಪ್ಪಿಲ್ಲ, ನಾನೇ ಕೊಂದಿದ್ದು. ಯಾಕೆ ಪ್ರೀತಿಗೋಸ್ಕರ. ನಾನು ಸೌಮ್ಯನ ಒಬ್ಬ ನಟಿಯಾಗಿ ತುಂಬ ಇಷ್ಟಪಡ್ತಾ ಇದ್ದೆ. ಆ ಇಷ್ಟ ಪ್ರೀತಿ ಆಯ್ತು. ನನ್ನ ಪ್ರೀತಿ ಫೇಲ್ ಆಗುತ್ತೆ ಅನ್ಕೊಂಡಿದ್ದೆ, ಆದ್ರೆ ಅವಳು ನನಗೆ ಹತ್ರ ಆಗಕ್ಕೆ ಶುರು. ಯಾವ ನಾಟಕ? ಅದ್ರ ಹೆಸರೇನಾದ್ರೂ ಹೇಳಿದ್ರಾ? ಪ್ರಾರಂಭ. ಐರನಿ ನೋಡಿ, ಅಲ್ಲೇ ಅವಳ ಅಂತ್ಯ ಆಯಿತು. ಆ ಹುಡುಗನ ಹೆಸರು ವಿನಾಯಕ್. ಬೇರೆ ಕೋ ಆರ್ಟಿಸ್ಟ್ಸ್, ಡೈರೆಕ್ಟರ್ ಅವ್ರ ಬಗ್ಗೆ ಏನಾದರೂ ಹೇಳಿದ್ರಾ? ಇಂಡಸ್ಟ್ರಿ ಅಂದಮೇಲೆ ಇದೆಲ್ಲ ಕಾಮನ್. ನಾನು ಎಷ್ಟೊಂದು ಸಲ ಫೇಸ್ ಮಾಡಿದ್ದೀನಿ. ಅತ್ತೆ ಸಾರಿ. ಅಜ್ಜಿ ಸಾರಿ. ಸಾರಿ ಡಾಕ್ಟ್ರೆ. ಏನು ಪತ್ತದಾರಿ ಮೇಡಮ್, ಭೀಮ್ ಅಮಾವಾಸ್ಯೆ ದಿವಸನೂ ಗಂಡನ ನೆನಪಾಗ್ಲಿಲ್ವಾ? ಅದು ಲೇಟ್ ಆಗೋಯ್ತು, ಅಲ್ಲಿ ತುಂಬ ಪ್ರಾಬ್ಲಮ್. ಹೋಗಮ್ಮ, ಕೈ ಕಾಲು ತೊಳ್ಕೊಂಡು ಬಾ.
ಅಡುಗೆ ಆಗಿದೆ, ಎಲ್ಲರೂ ಹಚ್ಕೊಂಡಿದ್ದಾರೆ, ಜೊತೆಗೆ ಊಟ ಮಾಡೋಣ. ಸಾರಿ ಅತ್ತೆ, ನಿಮಗೆ ಕೋಪ ಬಂದಿದೆ ಅಂತ ನನಗೆ ಗೊತ್ತು. ಅದು ನ್ಯಾಯನೂ ಕೂಡ. ಬೇಕಾದ್ರೆ ಎಲ್ಲರೂ ಸೇರ್ಕೊಂಡು ನನಗೆ ಬೈದ್ಬಿಡಿ. ಆದರೆ ಈ ಥರ ಸಾಫ್ಟಾಗಿ ಮಾತಾಡಿ ನನ್ನ ಗಿಲ್ಟ್ ಇನ್ನೂ ಜಾಸ್ತಿ ಮಾಡಬೇಡಿ. ಕೇಸ್ ಮುಗಿದ್ಮೇಲೆ ತುಂಬ ಬೇಜಾರಾಯಿತು ಅಂತ ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಗೊತ್ತಾಯ್ತು ಇವತ್ತು ಭೀಮನ ಅಮಾವಾಸ್ಯೆ ಅಂತ. ಯಾಕಮ್ಮ ಆದಿತಿ ಕೈಲಿ ಬೆಳಿಗ್ಗೆನೇ ಹೇಳಿ ಕಳಿಸಿದ್ನಲ್ಲ? ದೀಪಾ, ಅದ್ ಬೇಡ ಕಣೆ, ಚಿಕ್ಕ ಬಿಂದಿಗೆ ತಗೋ. ಪ್ರತಿಭಾ, ಆಯ್ತೇನಮ್ಮ? ಹಾ ಅತ್ತೆ, ಬಂದೆ ಬಂದೆ. ಬಾಮ್ಮ ಬೇಗ. ಹೈವೇಲಿ ಒಂದು ಕೊಲೆ ಆಗಿದೆ ಅಂತೆ. ಯಾರ್ದು? ಸಿದ್ಧಾರ್ಥ್ ಅಂತ, ಸಿನಿಮಾ ಮತ್ತೆ ಸೀರಿಯಲ್ ಪ್ರೊಡ್ಯೂಸರು. ಸಾವಿತ್ರಿ ಸಂಸಾರ, ಕನಕಾಂಬರಿ, ತಾಳಿ ಕಟ್ಟಿದವನು ಮುಂತಾದ ಕನ್ನಡ ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದ್ದ ನಿರ್ಮಾಪಕ ಸಿದ್ಧಾರ್ಥ್ ಅವರ ಮೇಲೆ ನಿನ್ನೆ ರಾತ್ರಿ ಗುಂಡೇಟಿನ ದಾಳಿಯಾಗಿದ್ದು ಸಿದ್ಧಾರ್ಥ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇವತ್ತು ಆರೋಪಿ ನಂದಿನಿಯರನ್ನ ಸೆಷನ್ ಕೋರ್ಟ್ಗೆ ಹಾಜರುಪಡಿಸಲಾಗುವುದು ಅಂತ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಜಯ್ ಹೇಳಿಕೆ ನೀಡಿದ್ದಾರೆ. ನಂದಿನಿಯವ್ರ ಪಿಸ್ತೂಲಿಂದನೇ ಬುಲೆಟ್ ಫೈರ್ ಆಗಿರೋದು. ಅವ್ರ ಕೈ ಮತ್ತೆ ಬಟ್ಟೆ ಮೇಲೆ ಸಿದ್ಧಾರ್ಥ್ ಅವ್ರ ದೇಹದ ರಕ್ತ ಮೆತ್ಕೊಂಡಿರೋದು. ಈ ಕ್ಷಣ ನಿನ್ನ ಅಂತ್ಯ ಖಚಿತ. ನಂತಾವ್ ಬಂದ್ರೆ ನಾನೇನು ಸೀರೆ ಕಟ್ಕೊಳ್ಳ ಕೊಡ್ಲ ಆಕಿಗೆ. ಏಯ್, ಹೆಣ್ಣಿ ಕೊಡ್ಲ ಅಂದ್ರೆ ಹೆಣ್ಣಿ ನಮ್ಮಂಗೆ ಕೊಡಕ್ ಹೋಗ್ತಿಲ್ಲ. ರಾಧಾ ತಂಗಿ, ದತ್ತ ಲಕ್ಕಿಗೆ ಮದುವೆ ಆಯ್ತು ಅಂತ ಕೇಳ್ಪಟ್ಟೆ. ನಮ್ ದತ್ತನ ಹೆಂಡತಿ ಪ್ರತಿಮಾ ಅಂತ. ತುಂಬಾ ಲಕ್ಷಣವಾಗಿದ್ದಾರೆ ಅತ್ತಿಗೆ ನಿಮ್ ಸೊಸೆ. ನನ್ ಸೊಸೆ ಅಲ್ವಾ? ಇವರು ಗೀತಾ ನನ್ನ ಸೊಸೆ, ನಾಗಭೂಷಣರ ಮಗಳು. ಆದರೆ ನಾಗಭೂಷಣ ಅವ್ರಿಗೂ ಇವಳಿಗೂ ಹೋಲಿಕೆನೇ ಇಲ್ವಲ್ಲಪ್ಪ. ಭವಾನಿ, ಅವನು ಎಲ್ಲಿ? ನೋಡ್ತೀನಿ ಇರು. ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ ಅಲ್ಲ? ಎನಿವೆ ಐ ಆಮ್ ಗೋಯಿಂಗ್ ವಿತ್ ಆದಿತ್ಯ. ಒಂದು ನಿಮಿಷ ಬರ್ತೀನಿ. ಅಯ್ಯೋ ಮಾವ, ಮಾವ ಇದು ಮಾವ, ಇದನ್ ಕಟ್ಟದೆ ಹಂಗೆ ಹೊಂಟೋಗ್ಬಿಟ್ರಲ್ಲ. ಇದು ಒಂದನ್ ಕಟ್ಟಿದ್ರೆ ಪೂಜೆ ಪೂರ್ತಿ ಮುಗ್ದೋಗ್ತಿತ್ತಲ್ಲ. ಈಗ ನಾನು ಏನ್ ಮಾಡ್ಲಿ? ಯಾಕ್ತೇನೆ ಸುಸ್ತಾದವ್ರ ಥರ ಕಾಣ್ತಾ ಇದ್ರಿ? ರಾತ್ರಿ ನಿದ್ದೆ ಮಾಡಿಲ್ವಾ?
ಅತ್ತೆ ಏನ್ ಮಾಡ್ತಾ ಇದ್ದೀರಾ? ನೀವು ನನಗೆ ಕೈ ಮುಗಿಬಾರ್ದು. ಅಮೃತ, ನನ್ನ ಅರ್ಜುನ್ ಪ್ರಾಣಕ್ಕೆ ಅಪಾಯ ಬಂದ್ರೆ ನೀನು ಅವನ್ನ ಉಳಿಸ್ಕೋತೀಯ ಅಲ್ವಮ್ಮ?